ನೋಡಿ, ಸಾಮಾನ್ಯ ಶಕ 850ರಿಂದ ಸಾಮಾನ್ಯ ಶಕ 1279ರವರೆಗೆ ಇವರು ಆಳ್ವಿಕೆಯನ್ನು ಮಾಡ್ತಾರೆ. ನೋಡಿ, ಇವರು ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಈ ಪ್ರಾಂತ್ಯಗಳಲ್ಲಿ ಇವರ ಆಳ್ವಿಕೆಯನ್ನು ನಾವು ಕಾಣ್ತೀವಿ. ನೋಡಿ, ಇವರು ಮೊದಲಿಗೆ ಪಲ್ಲವರ ಆಶ್ರಯದಲ್ಲಿ ಇರ್ತಾರೆ. ಇವರಿಗೆ ಸ್ವತಂತ್ರ ಆಗಿರೋದಿಲ್ಲ, ಪಲ್ಲವರ ಆಶ್ರಯದಲ್ಲಿ ಇವರು ಇರ್ತಾರೆ. ನಂತರದಲ್ಲಿ ಇವರು ಪಲ್ಲವರಿಂದ ಸ್ವತಂತ್ರವನ್ನು ಪಡ್ಕೊಂಡು ಬೇರೆ ಬರ್ತಾರೆ. ನೋಡಿ, ಇವರು ಸಾಮ್ರಾಜ್ಯದಲ್ಲಿ ಭವ್ಯ ದೇವಾಲಯಗಳನ್ನು ಜೊತೆಗೆ ಬೃಹದೀಶ್ವರ, ಪ್ರಸಿದ್ಧವಾದಂತಹ ಬೃಹದೀಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿದ್ದು ಯಾರು ಅಂದರೆ ಅದು ಚೋಳರು. ಸಂಗಮ್ ಸಾಹಿತ್ಯದ ಪ್ರಕಾರ ಕರಿಕಾಲ ಚೋಳನು, ಈತ ಈ ವಂಶದ ಮೂಲ ಪುರುಷ. ನೋಡಿ, ಚೋಳರ ವಂಶವನ್ನು ಸ್ಥಾಪನೆ ಮಾಡಿದ್ದು ಕರಿಕಾಲ ಚೋಳ. ಆತನ ಹೆಸರು ಕರಿಕಾಲ ಚೋಳ. ನೋಡಿ, ಈ ಸಾಮ್ರಾಜ್ಯದಲ್ಲಿ ಪ್ರಸಿದ್ಧವಾದ ದೊರೆ ಯಾರು ಅಂತ ಅನ್ನೋದನ್ನು ನೋಡೋದಾದರೆ ವಿಜಯಾಲಯ. ನೋಡಿ, ಈತ ಚೋಳ ರಾಜ್ಯವನ್ನು ಪುನರುಜ್ಜೀವನ ಮಾಡ್ತಾರೆ. ಪುನರುಜ್ಜೀವನವನ್ನು ಮಾಡಿ ಅಭಿವೃದ್ಧಿಯನ್ನು ಮಾಡಿ ತಂಜಾವೂರನ್ನು ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾರೆ. ನೋಡಿ, ಚೋಳರು ಈ ಸಾಮ್ರಾಜ್ಯದಲ್ಲಿ, ಈ ವಂಶದಲ್ಲಿ ಅತಿ ಪ್ರಮುಖವಾದ ದೊರೆ ಯಾರು ಅಂತಂದರೆ ಅದು 1ನೇಯ ರಾಜರಾಜ. ಈತನು ಚೋಳ ಸಾಮ್ರಾಜ್ಯವನ್ನು ಅಭಿವೃದ್ಧಿಯನ್ನು ಪಡಿಸ್ತಾರೆ. ನೋಡಿ, ಚೋಳರ ಪ್ರಮುಖ ದೊರೆ ಈ 1ನೇಯ ರಾಜರಾಜ. ಇವರು ಶೂರರಾಗಿದ್ದರು, ಶ್ರೇಷ್ಠ ಯೋಧರಾಗಿದ್ದರು, ಜೊತೆಗೆ ದಕ್ಷ ಆಡಳಿತಗಾರ ಕೂಡ ಆಗಿದ್ದರು. ಚೋಳ ರಾಜ್ಯದ ಶಿಲ್ಪಿಯಾಗಿ ಅದರ ತಳಹದಿಯನ್ನು ಭದ್ರ ಮಾಡಿ ತನ್ನ ರಾಜ್ಯವನ್ನು ವಿಸ್ತರಣೆಯನ್ನು ಮಾಡಿದ್ರು 1ನೇಯ ರಾಜರಾಜರು. ಆದ್ದರಿಂದ ಇವರು ಚೋಳ ಸಾಮ್ರಾಜ್ಯದಲ್ಲೇ ಪ್ರಸಿದ್ಧ ದೊರೆಯಾಗಿ ಪ್ರಖ್ಯಾತಿಯನ್ನು ಹೊಂದಿದ್ದಾರೆ. ನೋಡಿ, ಚೇರರನ್ನು, ಗಂಗರನ್ನು, ಪಾಂಡ್ಯರನ್ನು ಇವರು ಸೋಲಿಸಿ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾರೆ. ನೌಕಾ ಸೈನ್ಯವನ್ನು ನಿರ್ಮಿಸಿ ಶ್ರೀಲಂಕಾವನ್ನು ಇವರು ವಶಪಡಿಸ್ಕೊಳ್ತಾರೆ. ಮಲೇಷಿಯಾ, ಸಿಂಗಾಪುರದಲ್ಲಿ ತಮಿಳರ ಪ್ರಾಬಲ್ಯವನ್ನು ಗಮನಿಸಬಹುದಾಗಿದೆ. ರಾಜಕೀಯ, ಆರ್ಥಿಕ, ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಈ ತಮಿಳರು ಪ್ರಭಾವಶಾಲಿಯಾಗಿರೋದನ್ನು ಕೂಡ ಇಂದಿಗೂ ಕೂಡ ನಾವು ಗಮನಿಸಬಹುದಾಗಿದೆ. ಈ ಮೂಲಕ ಸಾಗರೋತ್ತರ ವಾಣಿಜ್ಯ ವ್ಯವಹಾರಗಳನ್ನು ಪ್ರಾರಂಭಿಸಿ ಇಂದಿಗೂ ಕೂಡ ಮುಂದುವರಿಸಿಕೊಂಡು ಬಂದಿದ್ದೇವೆ. ನೋಡಿ, ಈತನು ಪ್ರಸಿದ್ಧವಾದ ಬೃಹದೀಶ್ವರ ದೇವಾಲಯವನ್ನು ತಂಜಾವೂರಿನಲ್ಲಿ ನಿರ್ಮಾಣವನ್ನು ಮಾಡ್ತಾನೆ. ನೋಡಿ, ಬೃಹದೀಶ್ವರ ದೇವಾಲಯವನ್ನು ಯಾರು ನಿರ್ಮಾಣ ಮಾಡಿದ್ದು? 1ನೇಯ ರಾಜರಾಜರು. 3ನೇಯ ರಾಜೇಂದ್ರ ಈತನ ಕಾಲದಲ್ಲಿ ಚೋಳ ರಾಜ್ಯವು ಕ್ಷೀಣಿಸಿತು. ಪಾಂಡ್ಯರು ಮೇಲುಗೈ ಸಾಧಿಸಿ ಈ ಸಾಮ್ರಾಜ್ಯ ಅವನತಿಯಾಯಿತು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.